ಹಾಯ್ ಆಲ್ ನನ್ನ ಬ್ಯೂಟಿಫುಲ್ ವಿವರ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ. ಬೆಳಗ್ಗೆ ಎದ್ದು ನನ್ನ ಮಗನ ಎಬ್ಬರಿಸಿ ಅವನಿಗೆ ಮುಖ ತೊಳಿತಾ ಇದ್ದೀನಿ. ಅವನ ತೀಟೆಗಳು ನೋಡೋಕ್ಕೆ ಒಂಥರ ಚಂದ. ಅವನಿಗೆ ಹಲ್ಲು ಉಜ್ಜೋದಂದರೆ ಆಗಲ್ಲ, ಆದರೂ ಹೆಂಗೋ ಟ್ರೈ ಮಾಡಿ ಕಷ್ಟಪಟ್ಟು ಉಜ್ಜಿಸ್ತೀನಿ. ತಲೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ ಅಂತ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ನಾವು ಹಚ್ಚೋದು ಹರಳೆಣ್ಣೆ. ನಮ್ಮ ಮುರುಡೇಶ್ವರ ಇದ್ದಾಗ ಜಾಸ್ತಿ ತೆಂಗಿನೆಣ್ಣೆ ಯೂಸ್ ಮಾಡ್ತಿದ್ದೆ. ತುಮಕೂರಲ್ಲಿದ್ದಾಗ ಹರಳೆಣ್ಣೆನೇ ಜಾಸ್ತಿ ಯೂಸ್ ಮಾಡೋದು ಎಲ್ಲರೂ. ನನ್ನ ಕೂದಲು ತುಂಬ ಉದುರ್ತದೆ. ಏನಾದರೂ ಟಿಪ್ಸ್ ಇದ್ದರೆ ನನ್ನ ಹತ್ರ ಹಂಚ್ಕೊಳ್ಳಿ, ನಾನು ಅದನ್ನು ಟ್ರೈ ಮಾಡ್ತೇನೆ. ಜಸ್ಟ್ ಮನೆಗಿದ್ದಾಗ ಒಂದು ಪೌಂಡ್ಸ್ ಪೌಡ್ರ್ ಹಚ್ಕೊಳ್ಳೋದು ಅಷ್ಟೇ, ಜಾಸ್ತಿ ಮೇಕಪ್ ಏನು ಮಾಡಲ್ಲ. ಎಲ್ಲಾದರೂ ಹೋಗುವಾಗ ಏನಾದರೂ ಹತ್ತೀನಿ ಬಿಟ್ಟರೆ ಮನೆಗಿದ್ದಾಗ ಏನು ಹಚ್ಚಲ್ಲ. ಒಂದು ಸಿಂಧೂರ ಇಟ್ಕೊಳ್ತೀನಿ. ಹಾಗೆ ದೇವ್ರ ಫೋಟೋನೆಲ್ಲ ಒರೆಸಿ ಅದಕ್ಕೆ ಕುಂಕುಮ ಎಲ್ಲ ಇಟ್ಟು ಪೂಜೆ ಮಾಡ್ಕೊಳ್ತಾ ಇದ್ದೀನಿ. ಮನೆಯಲ್ಲಿ ಊದ್ಗಡ್ಡೆ ಸ್ಮೆಲ್ ಬಂದ್ರೇ ಏನೋ ಒಂಥರ ಗುಡ್ ಫೀಲಿಂಗ್ ಬರುತ್ತೆ. ಒಂದು ಕಡೆ ನಮ್ಮ ಅತ್ತೆ ಅವರೆಕಾಯಿ ಬೇರೆ ಬೇಯಿಸೋಕೆ ಇಕ್ಕಿತ್ತು. ನಾನು ಏನು ಅಡುಗೆ ಮಾಡೋಣ ಅಂತ ಯೋಚನೆ ಮಾಡಿದಾಗ ನಿನ್ನೆ ಬಿಡಿಸಿರೋ ಸೊಪ್ಪು ಇತ್ತಲ್ಲ ಅಂತ ಹೇಳಿ ಮಸ್ಸೊಪ್ಪು ಮಾಡೋಣ ಅಂತ ಹೇಳಿ ಸ್ವಲ್ಪ ಮೆಂತ್ಯ ಸೊಪ್ಪು ಪಾಲಕ್ ಸೊಪ್ಪು ತಗೊಂಡಿದ್ದೀನಿ. ನೀಟಾಗಿ ಹಚ್ಚಿ ಚೆನ್ನಾಗಿ ತೊಳ್ಕೊಳ್ಬೇಕು. ಆಮೇಲೆ ಒಂದು ಕಡೆ ಒಂದು ತೊಗರಿ ಬೇಳೆ ಮತ್ತು ಅವರೆ ಬೇಳೆನ ಎರಡನ್ನೂ ಮಿಕ್ಸ್ ಮಾಡಿಕೊಂಡು ನೀಟಾಗಿ ತೊಳೆದು ಕುಕ್ಕರಲ್ಲಿ ಹಾಕ್ಕೊಳ್ತಿದ್ದೀನಿ. ಆಮೇಲೆ ಕುಕ್ಕರಿಗೆ 2 ಕಟ್ ಮಾಡಿರೋ ಬದನೆಕಾಯಿ ಹಾಕ್ಕೊಳ್ತಿದ್ದೀನಿ. ಸ್ವಲ್ಪ ಟೊಮೊಟೊ, ಹಸಿಮೆಣ್ಸಿಕಾಯಿ ಹಿಡಿತೆ ಹಾಕಿದ್ದೀನಿ, ಯಾಕಂದರೆ ಮಸಿಬೇಕಲ್ವ ಅದಕ್ಕೋಸ್ಕರ. ಆಮೇಲೆ ಆವಾಗಲೇ ತೊಳೆದಿಕೊಂಡಿರೋ ಸೊಪ್ಪನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕೊಬ್ಬರಿ ಹಾಕ್ಕೊಳ್ಳಿ. ಮಸಾಲೆ ಪುಡಿ ಇದು ನಾವು ಮನೆಯಲ್ಲೇ ಮಾಡಿಟ್ಕೊತೀವಿ. ನಮ್ಗೆ ಜಾಸ್ತಿ ಯೂಸ್ ಆಗೋದು ಇದೇನೆ. ಸಾಂಬಾರು ಪುಡಿಗಿಂತ ಜಾಸ್ತಿ ಮಸಾಲೆ ಪುಡಿನೇ ನಾವು ಯೂಸ್ ಮಾಡೋದು. ಅದಕ್ಕೆ ಸ್ವಲ್ಪ ಜೀರಿಗೆ ಹಾಕ್ತಾಯಿದ್ದೀನಿ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಕುಕ್ಕರ್ ವಿಜಿಲ್ ಆಗೋಕ್ಕೆ ಇಕ್ಕಿದ್ದೀನಿ. ಅಷ್ಟೊತ್ತಿಗೆ ಕಸ ಎಲ್ಲ ಗುಡಿಸ್ಕೊಳ್ಳೋಣ ಅಂತೇಳಿ ಕಸ ಗುಡಿಸ್ಕೊಳ್ತಾ ಇದ್ದೀನಿ. ಕೆಲಸ ಎಲ್ಲ ಮಾಡೋಷ್ಟೊತ್ತಿಗೆ ವಿಜಿಲ್ ಆಗುತ್ತೆ ಅಂತ ಹೇಳಿ ಎಲ್ಲ ನೀಟಾಗಿ ಗುಡಿಸ್ಕೊಳ್ತಾ ಇದ್ದೀನಿ. ಅದು ಹೆಣ್ಮಕ್ಳ ಜೀವನ ಅಂದರೆ ಅಷ್ಟೇ ಅಲ್ವೇ. ಅದರಲ್ಲೂ ಚಿಕ್ಕ ಮಕ್ಕಳು ಇದ್ದರೆ ಮನೇಲಿದ್ದರೆ ಏನು ಕೆಲಸನೂ ಆಗೋಲ್ಲ. ಅವರು ಅಂಗನವಾಡಿಗೆ ಹೋದಾಗ, ಸ್ಕೂಲ್ಗೆ ಹೋದಾಗ ಬೇಗ ಎಲ್ಲ ಕೆಲಸಗಳನ್ನು ಮುಗಿಸ್ಕೊಬಿಡಬೇಕು. ಇಲ್ಲಾಂದರೆ ಏನು ಕೆಲಸನೂ ಮಾಡೋಕ್ಕೆ ಕೊಡಲ್ಲ ಅವರು. ಇಷ್ಟೊತ್ತು ಮಾಡೋತ್ತಿಗೆ నాకు ವಿಸಿಲ್ ಬೇರೆ ಆಯಿತು ನಮ್ಮ ಕುಕ್ಕರು. ಹಾಗೆ ಅದನ್ನು ಆರೋಕ್ಕೆ ಬಿಟ್ಟು ಒಂದು ಪಾತ್ರೆಗೆ ಅದನ್ನೆಲ್ಲ ಸೊಪ್ಪು ತರಕಾರಿ ಅವನ್ನೆಲ್ಲ ಶಿಫ್ಟ್ ಮಾಡ್ಕೊಳ್ತಿದ್ದೀನಿ. ಯಾಕಂತ ಹೇಳಿದ್ರೆ ನೀರು ಬೇರೆ ಸಪ್ರೇಟು, ತರಕಾರಿ ಬೇರೆ ಸಪ್ರೇಟ್ ಮಾಡಿದ್ರೆ ಇದು ಮಸಿಯೋಕ್ಕೆ ಚೆನ್ನಾಗಿರುತ್ತೆ. ಆಮೇಲೆ ನೀರಿಗೆ ಆ್ಯಡ್ ಮಾಡ್ಕೊಳ್ಳೋಣ. ಇವಾಗ ಸದ್ಯಕ್ಕೆ ಇದನ್ನು ಮಸ್ಕೊಳ್ಳೋಣ. ನೀಟಾಗಿ ಮಸ್ಕೊಳ್ದಷ್ಟು ಸಾರು ಚೆನ್ನಾಗಿ ಬರುತ್ತೆ. ಚೆನ್ನಾಗಿ ಮಸ್ಕೊಳ್ಬೇಕು ಅದಕ್ಕೋಸ್ಕರನೇ ಮಸ್ಸೊಪ್ಪು ಅನ್ನೋದು. ಅದಕ್ಕೆ ಸ್ವಲ್ಪ ಒಗ್ಗರಣೆ ಹಾಕ್ಕೊಳ್ಳೋಣ. ಸ್ವಲ್ಪ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ, ಅದನ್ನು ಹಾಕ್ತಾಯಿದ್ದೀನಿ ಎಣ್ಣೆಗೆ. ಆಮೇಲೆ ಆವಾಗಲೇ ಮಸ್ದಿದ್ವಲ್ಲ ಆ ಸಾರೂ ಹಾಕ್ಕೊಳ್ಳೋದು. ಇವಾಗ ಉಪ್ಪು ಖಾರ ಎಲ್ಲ ಕರೆಕ್ಟ್ ಇದೆ ಅಂತ ನೋಡಿ ನಿಮ್ಗೇನು ಬೇಕೋ ಅದನ್ನು ಹಾಕ್ಕೊಳ್ಳಿ. ನೋಡಿ ನಮ್ಮ ಮಸ್ಸೊಪ್ಪು ರೆಡಿಯಾಗಿದೆ. ಹೇಗಿದೆ ಅಂತ ಟೇಸ್ಟ್ ಕೇಳೋಣ ಬನ್ನಿ ನಮ್ಮ ಯಜಮಾನ್ರನ್ನ. ಹೇಗಿದೆ? ಸೂಪರ್ ಅಂತ ಹೇಳ್ತಿದ್ದಾರೆ ಅವರು. ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ. ಆಮೇಲೆ ಸ್ವಲ್ಪ ಬಿಸಿಲು ಜಾಸ್ತಿ ಇದ್ವಲ್ವ, ರಾಗಿ ಒಣಸ್ಕೊಳ್ಳೋಣ ಅಂತ ಹೊರಗಡೆ ರಾಗಿ ಹಾಕಿದ್ದೀನಿ. ನಾವು ಜಾಸ್ತಿ ಮುದ್ದೆ ತಿನ್ನೋದ್ರಿಂದ ಜಾಸ್ತಿ ನಮ್ಮನೆ ರಾಗಿ ಖಾಲಿ ಆಗುತ್ತೆ. ರಾಗಿ ರೊಟ್ಟಿ, ರಾಗಿ ಮುದ್ದೆ ಎಲ್ಲ ಮಾಡ್ತೀವಲ್ಲ, ಅದಕ್ಕೋಸ್ಕರ ಸ್ವಲ್ಪ ಅವರೆಕಾಯಿನಿತ್ತು, ಸ್ವಲ್ಪ ನೀರು ತಗಲಿತ್ತು ಅದಕ್ಕೋಸ್ಕರ ಸ್ವಲ್ಪ ಹರಡ್ಕೊಂಡೆ. ಆಮೇಲೆ ಒಂಚೂರು ಹನಿ ಬರೋ ಟೈಮ್ ಆಯಿತು ಅಂತ ಹೇಳಿ ಸ್ವಲ್ಪ ಬಟ್ಟೆಗಳನ್ನೆಲ್ಲ ವಾಶ್ ಮಾಡ್ಕೊಳ್ತಾ ಇದ್ದೀನಿ. ನನ್ನ ಮಗ ಬಂದರೆ ಏನು ಕೆಲಸನೂ ಆಗೋಲ್ಲ. ಅದಕ್ಕೋಸ್ಕರ ನಾನು ಆದಷ್ಟು ಅವನು ಇಲ್ಲದೆ ಇರುವಾಗಲೇ ಎಲ್ಲ ಕೆಲಸಗಳನ್ನು ಮುಗಿಸ್ಕೊಬಿಡ್ತೇನೆ.
ಇಷ್ಟೆಲ್ಲ ಮಾಡೋಷ್ಟೊತ್ತಿಗೆ ನನ್ನ ಮಗನೂ ಬಂದ. ನಾನು ಪೌಡ್ರ್ ಇಕ್ಕಿದ್ರೆ ಆ ಪೌಡ್ರೆಲ್ಲ ತಗೊಂಡು ಅವನು ಬಳ್ಕೊಳ್ಳೋದು. ಇದೇ ಮಾಡ್ತಾ ಇರೋದು ಮನೇಲಿ ಯಾವಾಗಲೂ. ಅವನು ಏನಾದರೂ ಒಂದು ಕೆಲಸ ಮಾಡ್ತಾ ಇರ್ತಾನೆ, ಸುಮ್ಮನೆ ಅಂತೂ ಇರೋಲ್ಲ. ಅಯ್ಯೋ ಹಾಗೆ ಮಲಗಿಸೋಣ ಅಂತ ಹೇಳಿ ಮಲಗಿಸ್ತಾ ಇದ್ದೀನಿ. ಜೋಲೆಯಲ್ಲೇ ಮಲ್ಕೊಳ್ಳೋದು. ಅವ್ನಿಗೆ ಇನ್ನೂ 3.5 ವರ್ಷ ಆಯಿತು, ಆದರೂ ಅವನು ಜೋಲೆಯಲ್ಲೇ ಮಲ್ಕೊಳ್ಳೋದು. ಅವ್ನು ಜೋಲಿ ಅಂದರೆ ಫೇವ್ರೇಟ್ ಅಂತೆ, ಅಷ್ಟಿಷ್ಟ ಅವನಿಗೆ. ಹಾಗೆ ಸ್ವಲ್ಪ ನೆಲೆಲ್ಲ ಒರೆಸ್ಕೊಳ್ತಿದ್ದೀನಿ. ಅವರಪ್ಪ ಹೊರಗಡೆ ಹೋದ್ ಬಂದರು. ಅಪ್ಪ ಮುದ್ದು ನೋಡಿ. ಇದು ಸೈಕಲು, ಇದು ನಮ್ಮ ಅಮ್ಮವ್ರು ಕೊಡ್ಸಿರೋದು ನನ್ನ ಮಗನಿಗೆ ಬರ್ಡೇಗೆ. ಬೆಳಗ್ಗೆನೆ ಮೊಸಪ್ಪಿತ್ತು, ಅದಕ್ಕೋಸ್ಕರ ಖಾಲಿ ಆಗಲ್ಲ ಅಂತೇಳಿ ಸ್ವಲ್ಪ ಅಕ್ಕಿ ಹಿಟ್ಟು ಸ್ವಲ್ಪ ಗೋಧಿ ಹಿಟ್ಟು ಮಿಕ್ಸ್ ಮಾಡ್ಕೊಂಡಿದ್ದೀನಿ ರೊಟ್ಟಿ ಮಾಡೋಣ ಅಂತ ಹೇಳಿ. ಅದಕ್ಕೆ ಕ್ಯಾರೆಟು, ಈರುಳ್ಳಿ, ಆಮೇಲೆ ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಆ್ಯಡ್ ಮಾಡ್ಕೊಳ್ಳೋಣ. ಆಮೇಲೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ನೀರು ಹಾಕಿ ಚೆನ್ನಾಗಿ ಕಿವುಚ್ಕೊಳ್ಳೋದು. ಚೆನ್ನಾಗಿ ನಾದ್ಕೊಳ್ಬೇಕು ಹಿಟ್ಟನ್ನು. ಈ ಹದಕ್ಕೆ ಬಂದರೆ ಸಾಕು. ಆಮೇಲೆ ಒಂದು ಪೇಪರಲ್ಲಿ ತಟ್ಕೊಳ್ತೀನಿ. ತೆಳ್ಳಗೆ ಬರುತ್ತೆ ಅಂತ ಪೇಪರಲ್ಲಿ ತಟ್ಕೊಂಡು ಆಮೇಲೆ ಅದನ್ನು ಮಾಡ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ. ಹಾಗೆ ಸೈಡಿಗೆ ಸಂತ ಬೋಂಡ ಬೇರೆ ಮಾಡಿಕೊಂಡೆ, ಈರುಳ್ಳಿ ಬೋಂಡನ. ನೋಡಿ ನಮ್ಮ ರೊಟ್ಟಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನನ್ನ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.